ಲೈಸೆನ್ಸ್ ದೆನ್ ಯಾವ ಇಂಜಿನಿಯರ್ಸು ಇಂಡಿಯಾದಲ್ಲಿ ದುಡಿಯಲ್ಲ ಅಷ್ಟು ಸ್ಯಾಲರಿ ದುಬೈಯಲ್ಲಿ ತೊಗೋಬೋದು ಜಸ್ಟ್ ಒಂದು ಡ್ರೈವಿಂಗ್ ಲೈಸೆನ್ಸ್ ಇತ್ತಂದರೆ. ಟ್ಯಾಕ್ಸಿ ಡ್ರೈವರ್ಸ್ ಆರ್ ಅರ್ನಿಂಗ್ ಲ್ಯಾಕ್ಸ್ ಇಂಡಿಯನ್ ರುಪೀಸಲ್ಲಿ 1.5 ಲ್ಯಾಕ್ ಈಸಿಯಾಗಿ ಅರ್ನ್ ಮಾಡ್ತಾರೆ ಟ್ಯಾಕ್ಸಿ ಡ್ರೈವರ್ಸು. ಅಲ್ಲಿ ಇಂಜಿನಿಯರ್ಗೂ ಸಿಗಲ್ಲ ಇದು ಸ್ಟಾರ್ಟಿಂಗ್ ಫ್ರೆಷರ್ಸ್ಗೆ. ಭಾಳ ಜನ ಇದ್ದಾರೆ, ಇರುವುದೆಲ್ಲ ಕನ್ನಡದವರೇ ಜಾಸ್ತಿ ಬರೋದು ಇಲ್ಲಿಗೆ. 70% ಕನ್ನಡದವರೇ ಬರ್ತಾರೆ. Hi, hello, welcome back to my channel. Hi, hello, welcome back to our channel. ಸ್ವಲ್ಪ ತೋರಿಸು ಎಲ್ಲ ಜನಗಳಿಗೂ ಗೊತ್ತಾಗಬೇಕು ನಾನೇ ಅಂತ. ಬರೀ ನೀನು ತೋರಿಸಿದ್ರೆ ನಾನೇ ಕಾಣಿಸ್ಬೇಕು. ತೋರಿಸ್ತಾ ಇದ್ದೀನಲ್ಲ ಇವಾಗ. ತೋರಿಸು ಸ್ವಲ್ಪ ಫೇಮಸ್ ಆದ್ರೂ ಆಗ್ತೀನಿ. ಕನ್ಫ್ಯೂಸ್ ಆಗ್ಬಿಡ್ತಾರೆ, ಏನು ಇವ್ನು ಯಾವಾಗ ನೋಡಿದ್ರು ಲೆಫ್ಟ್ ಸೈಡ್ ಕೂತ್ಕೊಂಡು ಡ್ರೈವ್ ಮಾಡ್ತಾನೆ ಅಂತ. ಇಲ್ಲಿ ಆ್ಯಕ್ಚುಲಿ ಲೆಫ್ಟ್ ಸೈಡ್ ಡ್ರೈವಿಂಗ್ ಇರೋದು, ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್. ಇಂಡಿಯಾದಲ್ಲಿ ರೈಟ್ ಹ್ಯಾಂಡ್ ಇದೆ, ಇಲ್ಲಿ ಲೆಫ್ಟ್ ಸೈಡ್. ಸೊ ಸ್ವಲ್ಪ ಚೇಂಜಸ್ ಇದೆ. ಮತ್ತು ಆಲ್ಸೋ ಡ್ರೈವಿಂಗ್ ಕೂಡ ನಾವು ಯಾವತ್ತಿದ್ರೂ ರೈಟ್ ಸೈಡ್ ನೋಡ್ಕೊಂಡು ಡ್ರೈವ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಫಾಸ್ಟ್ ಟ್ರ್ಯಾಕ್ ಅಲ್ಲ, ಫಾಸ್ಟ್ ಲೇನ್ ಅಂತ ಅಂದರೆ ಲೆಫ್ಟ್ ಸೈಡು ಫಾಸ್ಟ್ ಲೇನ್. ಇಂಡಿಯಾದಲ್ಲಿ ರೈಟ್ ಸೈಡ್ ಹೋದರೆ ಫಾಸ್ಟ್ ಲೇನ್ ಅಲ್ವಾ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಫಾಸ್ಟ್ ಲೇನ್ ಇದೆ. ಸೊ ಇಫ್ ಯು ವಾಂಟ್ ಟು ಯಾರನ್ನಾರು ಓವರ್ಟೇಕ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಕೀಪ್ ಲೆಫ್ಟ್. ನೋಡಿ, ಇದು ಸ್ಪೀಡ್ ಟ್ರ್ಯಾಕ್ ಅಂತಾರೆ ಇದನ್ನು. ಸೊ ಇದು 120 ರೋಡ್. ಸೊ ವಿ ಕ್ಯಾನ್ ಡ್ರೈವ್ ಅಪ್ ಟು 140. 20 ಕಿಲೋಮೀಟರ್ ಟಾಲರೆನ್ಸ್ ಇರುತ್ತೆ. ಸೊ 140ವರೆಗೂ ನೀವು ಡ್ರೈವ್ ಮಾಡ್ಬೋದು ಈ ರೋಡಲ್ಲಿ. ಎಲ್ಲದರಲ್ಲೂ ಸ್ಪೀಡ್ ಕ್ಯಾಮ್ರಾಸ್ ಇರುತ್ತೆ ನೋಡಿ. ನಾವೇನಾದರೂ ಕ್ಯಾಮ್ರಾಸ್ ಬಂದಾಗ ನಾನು ತೋರಿಸ್ತೀನಿ ನಿಮಗೆ. ಇನ್ ಕೇಸ್ ಏನಾದರೂ ನಾವು ಎಕ್ಸಸ್ ಇದ್ದರೆ ಸ್ಪೀಡು, ಆವಾಗ ನಮಗೆ ಕ್ಯಾಮ್ರಾ ಒಂದು ಕ್ಯಾಪ್ಚರ್ ಮಾಡುತ್ತೆ. ಆವಾಗ ದೆನ್ ವಿ ವಿಲ್ ಗೆಟ್ ಅ ಫೈನ್ 600-700 dirham, ಡಿಪೆಂಡ್ಸ್ ಆನ್ ದ ಸ್ಪೀಡ್. ಹ್ಯೂಜ್ ಟಾಪಿಕ್ ದುಬೈಯಲ್ಲಿ, ಎಸ್ಪೆಷಲಿ ಅಬೌಟ್ ಫೈನ್ಸ್. ಏನಂತ ಅನ್ಸುತ್ತೆ ಫೈನ್ಸ್ ಬಗ್ಗೆ? ಹೆವಿ ಫೈನ್ಸ್ ದುಬೈ, ಹೆವಿ ಫೈನ್ಸ್ ಇದೆ, ಹೌದು. ದಟ್ ಈಸ್ ವೈ ಪೀಪಲ್ ಆರ್ ಡ್ರೈವಿಂಗ್ ಸೇಫ್ಲಿ. ಮತ್ತು ಇಲ್ಲಿ ಲೆಸ್ ಆಕ್ಸಿಡೆಂಟ್ಸ್ ಅಂತಲೂ ಅನ್ಕೋಬೋದು. ಮತ್ತು ತುಂಬ ಪ್ರೊಫೆಷ್ನಲ್ ಆಗಿ ಡ್ರೈವ್ ಮಾಡ್ತಾರೆ ಎಲ್ಲ, ಪ್ರತಿಯೊಬ್ಬರು ಹೆಂಗೆ ಬೇಕು ಅವ್ನು ಡ್ರೈವ್ ಮಾಡಲ್ಲ. ದೆನ್ ಲೈಸೆನ್ಸ್ ತೊಗೊಳ್ಳೋದು ತುಂಬ ಕಷ್ಟ. ಸೊ ಇದನ್ನು ಬರ್ತಾ ಒಂದು ವೀಡಿಯೋದಲ್ಲಿ, ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಫುಲ್ ಅಪ್ಡೇಟ್ ಕೊಡ್ತೀನಿ, ಹೆಂಗೆ ಲೈಸೆನ್ಸ್ ಹೆಂಗೆ ತೊಗೊಳ್ಳೋದು ದುಬೈಯಲ್ಲಿ. ದೆನ್ ಡ್ರೈವಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಒಂದು ಸ್ವಲ್ಪ ಅಪ್ಡೇಟ್ ಮಾಡ್ತೀನಿ. ಸೊ ಯಾರಾದರೂ ಬಂದು ಇಲ್ಲಿ ಲೈಸೆನ್ಸ್ ತೊಗೋಬೇಕು, ಇಲ್ಲಾಂದರೆ ಯಾರಾದರೂ ಅವ್ರ ಕರಿಯರ್ ಬಿಲ್ಡ್ ಮಾಡ್ಕೋಬೇಕು ಅಂದರೆ ಲೈಸೆನ್ಸ್ ಈಸ್ ಲೈಕ್ ಅ ಸರ್ಟಿಫಿಕೇಟ್, ಒಂದು ಡಿಗ್ರಿ ಸರ್ಟಿಫಿಕೇಟ್ ಥರ ಒಂದು ಲೈಸೆನ್ಸ್ ಅಂದರೆ. ಸೊ ಇಫ್ ಯು ಟೇಕ್ ಅಪ್ ಅ ಲೈಸೆನ್ಸ್ ದೆನ್ ಯಾವ ಇಂಜಿನಿಯರ್ಸು ಇಂಡಿಯಾದಲ್ಲಿ ದುಡಿಯಲ್ಲ ಅಷ್ಟು ಸ್ಯಾಲರಿ ದುಬೈಯಲ್ಲಿ ತೊಗೋಬೋದು ಜಸ್ಟ್ ಒಂದು ಡ್ರೈವಿಂಗ್ ಲೈಸೆನ್ಸ್ ಇತ್ತಂದರೆ. ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಒಂದು ನಾನು ನಿಮ್ಗೆ ಹೇಳ್ಬೇಕಂದ್ರೆ, ಟ್ಯಾಕ್ಸಿ ಡ್ರೈವರ್ಸ್ ಆರ್ ಅರ್ನಿಂಗ್ ಲ್ಯಾಕ್ಸ್ ಇಂಡಿಯನ್ ರುಪೀಸಲ್ಲಿ 1.5 ಲ್ಯಾಕ್ ಈಸಿಯಾಗಿ ಅರ್ನ್ ಮಾಡ್ತಾರೆ ಟ್ಯಾಕ್ಸಿ ಡ್ರೈವರ್ಸು. ಅಲ್ಲಿ ಇಂಜಿನಿಯರ್ಗೂ ಸಿಗಲ್ಲ ಇದು ಸ್ಟಾರ್ಟಿಂಗ್ ಫ್ರೆಷರ್ಸ್ಗೆ. ಸೊ ಅಷ್ಟು ವ್ಯಾಲ್ಯೂ ಇದೆ ಒಂದು ಡ್ರೈವಿಂಗ್ ಲೈಸೆನ್ಸ್, ದುಬೈ ಡ್ರೈವಿಂಗ್ ಲೈಸೆನ್ಸ್ಗೆ ಅಷ್ಟು ಒಂದು ವ್ಯಾಲ್ಯೂ ಇದೆ. ದೆನ್ ಇಫ್ ಯು ಹ್ಯಾವ್ ಅ ಲೈಸೆನ್ಸ್ ದೆನ್ 74 ಕಂಟ್ರೀಸಲ್ಲಿ ಡ್ರೈವ್ ಮಾಡ್ಬೋದು. ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಆ್ಯಸ್ ಪರ್ ದಿ ಲೈಸೆನ್ಸ್ ಪಾಲಿಸಿ. ನೀವು ಅದನ್ನು ಈಸಿಯಾಗಿ ಇಂಟರ್ನ್ಯಾಷನಲ್ ಒಂದು 15-20 ಮಿನಿಟ್ಸಲ್ಲಿ ಕನ್ವರ್ಟ್ ಮಾಡಿಕೊಂಡು ಆಲ್ ಮೇಜರ್ ಕಂಟ್ರೀಸ್, UK, US ಆಗಿರಲಿ, ಕೆನಡಾ, ಆಸ್ಟ್ರೇಲಿಯಾ, ಮತ್ತು ಎಲ್ಲ ಏಷ್ಯಾದಲ್ಲಿ ಲಾಟ್ ಆಫ್ ಕಂಟ್ರೀಸ್, ಲೈಕ್ ಎಲ್ಲ ಕಂಟ್ರೀಸಲ್ಲಿ 74 ಕಂಟ್ರೀಸ್ ವ್ಯಾಲಿಡ್ ಇದೆ. ಸೊ ಇದೊಂದು ಪ್ಲಸ್ ಪಾಯಿಂಟ್. ದಿಸ್ ಇಸ್ ಜಸ್ಟ್ ಲೈಕ್ ಅನ್ ಇಂಟರ್ನ್ಯಾಷನಲ್, ಬಟ್ ಯು ಹ್ಯಾವ್ ಟು ಪೇ ಅ ನಾಮಿನಲ್ ಚಾರ್ಜಸ್ ಆ್ಯಂಡ್ ಕನ್ವರ್ಟ್ ಟು ಇಂಟರ್ನ್ಯಾಷನಲ್ ಬಿಫೋರ್ ಯು ಟ್ರಾವೆಲ್ ಸಮ್ವೇರ್. ಸೊ ಇದೊಂದು ಬೆನಿಫಿಟ್ಸ್ ಚೆನ್ನಾಗಿದೆ ಇಲ್ಲಿ. ಲೈಸೆನ್ಸ್ಗಿರೋಂಥ ವ್ಯಾಲ್ಯೂ ಮತ್ತು ಈ ಕಂಟ್ರಿ ಅಷ್ಟು ನಮಗೆ ಟ್ರೈನ್ ಅಪ್ ಮಾಡುತ್ತೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೊಡೋದಕ್ಕೆ. ಸೊ ಇಟ್ಸ್ ಗುಡ್. ತುಂಬ ಹಸುವಾಗಿದೆ. ವಿ ಹ್ಯಾವ್ ಆರ್ಡರ್ಡ್ ಸೌತ್ ಇಂಡಿಯನ್ ಥಾಲಿ. ಮೇಡಮ್ ಅವರು ಫುಲ್ ನಗ್ತೇವ್ರೆ. ನನಗೂ
ಸಿಕ್ಕಾಪಟ್ಟೆ ಹಸುವಾಗಿದೆ ಸದ್ಯಕ್ಕೆ. ಬಂದಿದ ತಕ್ಷಣ ಮಜ್ಜಿಗೆ ಸಿಕ್ತು. ಮತ್ತೇನ್ರಿ ಸಮಾಚಾರ ಮೇಡಮ್? ಏನಿಲ್ಲ, ನಾನು ಇವತ್ತು ಪೂರ್ತಿ ಕಾನ್ಸಂಟ್ರೇಷನ್ ಊಟದ ಮೇಲೆ ಇರುತ್ತೆ, ಜಾಸ್ತಿ ಮಾತಾಡಲ್ಲ. ಏನು ಆರ್ಡ್ರ್ ಮಾಡಿದ್ದೀರಾ? ಸೌತ್ ಇಂಡಿಯನ್ ಥಾಲಿ ಅಷ್ಟೇ. ಸಾಕಾ? ಸಾಕು, ಬೇರೆ ಅದನ್ನು ತಿನ್ನೋಕ್ಕೆ ಸಾಕಾಗಿರುತ್ತೆ ಸದ್ಯಕ್ಕೆ. ಸೌತ್ ಇಂಡಿಯನ್ ಥಾಲಿ ತಿನ್ನೋಣ, ಕರ್ನಾಟಕ ಸ್ಟೈಲ್. ಗೊತ್ತಾಯ್ತಲ್ಲ ಗೈಸ್. ಕುಡಿ. ಚೆಸ್. ತುಂಬ ಚೆನ್ನಾಗಿದೆ. ಬ್ಯಾಟಿಂಗ್ ಟೈಮ್. ಚೆನ್ನಾಗಿ ತಿಂತವ್ರೆ. ಊಟ ಮಾತ್ರ ಮಸ್ತಿದೆ. ಊಟ ತಿಂದ ಆದ್ಮೇಲೆ ಸಿಗೋಣ, ಆಯ್ತಾ ಗೈಸ್? ಸಿ ಯು, ಬಾಯ್. ಡೋಂಟ್ ವರ್ರಿ ಮಾಡಬೇಡ, ಡರ್ಪೋಕಾಗಬೇಡ, ಲವ್ ಅಂಡ್ ವಾರಿನಲ್ಲಿ ಎಸ್ಕೇಪ್ ಆಗಬೇಡ, ಕಂಗಾಲಾಗಬೇಡ, ಬಿಟ್ಟಾಕು ತುಂಬ ಚೆನ್ನಾಗಿದೆ. ಹೌದಾ? ತುಂಬ ಥ್ಯಾಂಕ್ ಯು. ಇದು ಎಲ್ಲಿಂದ ರೆಸ್ಟೋರೆಂಟು? ಇದು ಆ್ಯಕ್ಚುಲಿ ನಮ್ಮದು ಉಡುಪಿ ರೆಸ್ಟೋರೆಂಟ್. ಇದು ಈ ಹೋಟ್ಲ್ ಓಪನ್ ಮಾಡಿದ್ದು ನಮ್ಮ 1997 ಓಪನ್ ಮಾಡಿದ್ದು ಈ ಬ್ರಾಂಚ್. ಒಟ್ಟಿಗೆ ಬಾಸ್ ಮಾಡಿದ್ದು ನಮ್ಮ ಮಸ್ಕತ್ತಿನ ಒಮ್ಮನಿಂದ ಮಾಡಿದ್ದು 80ಯಲ್ಲಿ 1980ರಲ್ಲಿ ಮಾಡಿದ್ದು. ಈಗ ಆಯ್ತು 40 ವರ್ಷ 46 ವರ್ಷ ಆಯಿತು. ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ಬಾಸ್ ನಮ್ಮ ಮೂಡುಬಿದ್ರೆ ಮೂಡುಬಿದ್ರೆನಾ? ಮೂಡುಬಿದ್ರೆ ಭಟ್ರು ಬ್ರಾಹ್ಮಿಣ್ಸ್. ಕನ್ನಡದವ್ರು ಬರ್ತಿರ್ತಾರ? ಭಾಳಷ್ಟು ಜನ ಬರ್ತಾರೆ, ಎಲ್ಲ ಫಿಲ್ಮ್ ಸ್ಟಾರ್ಸ್, ಮಿನಿಸ್ಟರ್ ಎಲ್ಲ ಬರ್ತಾರೆ, ಭಾಳಷ್ಟು ಜನ ಬರ್ತಾರೆ. ಇದ್ದಾರಾ ಕನ್ನಡದವ್ರು ದುಬೈಯಲ್ಲಿ? ಎಲ್ಲಿ? ದುಬೈಯಲ್ಲಿ ಇದ್ದಾರಾ ಕನ್ನಡದವರು? ಭಾಳ ಜನ ಇದ್ದಾರೆ. ಇರುವುದೆಲ್ಲ ಕನ್ನಡದವರೇ ಜಾಸ್ತಿ ಬರೋದು ಇಲ್ಲಿಗೆ. 70% ಕನ್ನಡದವರೇ ಬರ್ತಾರೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Manamohan na Murali is a low boy, yeah. ಸಿಂಪಲ್ ವೀಕೆಂಡ್ ವ್ಲಾಗ್ ಆಗಿತ್ತು ಇವತ್ತು. ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ್ವಿ ಅಲ್ವಾ? ಹೌದು, ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಊಟ ಮಾಡಿ ನಿದ್ದೆ ಬರ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯೋರ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. See you. Bye-bye. Bye bye. Bye-bye.